ರಾಜನಕುಂಟೆ ಮಕ್ಕಳ ಗ್ರಾಮ ಸಭೆ. ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಬುನಾದಿಗಳು ಎಂಬ ಮಾತಿದೆ. ಆದರೆ ಇಂದಿನ ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ದುಬಾರಿ ಹೈಟೆಕ್ ಶಾಲೆಯ ಮೊರೆ ಹೋಗುತ್ತಿದ್ದಾರೆ. ಅವರ ಸಮಸ್ಯೆಗಳ ಕಡೆ ಸ್ವಲ್ಪವೂ ಗಮನ ಕೊಡದಿರುವ ಇಂತಹ ಸಮಯದಲ್ಲಿ ಇಲ್ಲೊಂದು ಇಡೀ ಗ್ರಾಮ ಪಂಚಾಯಿತಿಯೇ ಮಕ್ಕಳಿಗೆ ಸ್ಪಂದನೆ ಮಾಡಲು ನಿಂತಿದೆ. ಮಕ್ಕಳು ಸಮಸ್ಯೆಗಳನ್ನು ಬಗೆಹರಿಸಲು ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ, ಮಕ್ಕಳಿಂದ ಮಕ್ಕಳ ಗ್ರಾಮ ಸಭೆ ಏರ್ಪಡಿಸಿ ಇತರರಿಗೆ ಮಾದರಿಯಾಗುತ್ತಿದೆ. ಮಕ್ಕಳ ಸಮಸ್ಯೆ ಎಂದರೆ ಅವು ಶೈಕ್ಷಣಿಕದಷ್ಟೇ ಅಲ್ಲ, ಸುಂದರ ಪರಿಸರ ನಿರ್ಮಾಣ, ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ವಿನಾಶ ಪ್ರಕ್ರಿಯೆಯನ್ನು ತಡೆಯುವುದು, ಮಾರಕವಾಗುವಂತಹ ದುಶ್ಚಟಗಳನ್ನು ಹತ್ತಿಕ್ಕೋದು, ಶುದ್ಧ ಗಾಳಿ, ಶುದ್ಧ ನೀರು ಎಲ್ಲವೂ ನಮ್ಮ ಹಕ್ಕೆಂದು ಹೋರಾಟ ಮನೋಭಾವ ಬೆಳೆಸೋದು, ಇದೆಲ್ಲವನ್ನು ಮಕ್ಕಳ ಘೋಷಣೆಯಲ್ಲೇ ನಾವು ಮನಗಾಣಬಹುದು. ಮನೆಗೊಂದು ಶೌಚಾಲಯ, ಪರಿಸರ ರಕ್ಷಣೆ, ಪರಿಸರ ರಕ್ಷಣೆ, ರಾಜನಕುಂಟೆ ಗ್ರಾಮ ಪಂಚಾಯಿತಿಗೆ, ರಾಜನಕುಂಟೆ ಗ್ರಾಮ ಪಂಚಾಯಿತಿಗೆ. ಈ ಮಕ್ಕಳ ಗ್ರಾಮ ಸಭೆ ನಡೆದದ್ದು ಬೇರೆಲ್ಲೋ ಅಲ್ಲ, ನಮ್ಮ ಬೆಂಗಳೂರಿನ ರಾಜನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಇಲ್ಲಿ ಶಿಕ್ಷಕರು, ಪೋಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು, ಅಲ್ಲಿನ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ಭಾಗವಹಿಸಿ ಮಕ್ಕಳ ಸಮಸ್ಯೆ ಆಲಿಸಿ ಅವರ ಸಮಸ್ಯೆಗೆ ಪರಿಹಾರವನ್ನು ಸಹ ನೀಡಿದ್ದು ನಿಜಕ್ಕೂ ಪ್ರಶಂಸಾರ್ಹ. ಇಂದಿನ ಮಕ್ಕಳೇ ಹಿಂದೆ ಪ್ರಜೆಗಳು. ಅಂದ್ರೆ ಆ ಮಕ್ಕಳಿಗೆ ಏರ್ಪಡಿಸಿದ ಹತ್ತಿದ ಇವತ್ತು ಅವರ ಬೇಡಿಕೆಗಳಿರ್ಬೋದು, ಅವರ ಸಮಸ್ಯೆಗಳಿರ್ಬೋದು, ಅವರ ಅಹವಾಲುಗಳಿರ್ಬೋದು ಎಲ್ಲರೂ ಕೂಡ ಈ ಒಂದು ಮಕ್ಕಳ ಗ್ರಾಮ ಸಭೆಯ ಮೂಲಕ ಅವರು ಅದನ್ನ ಈ ಒಂದು ಸಭೆಯಲ್ಲಿ ಅವರು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ, ಅವರ ಬೇಡಿಕೆಯನ್ನು ಮಂಡಿಸೋದಕ್ಕೆ ಅವಕಾಶ ಇದೆ. ವಿನಾಯಕನ ಪ್ರಾರ್ಥನೆ ಮತ್ತು ನಾಡಗೀತೆಯೊಂದಿಗೆ ಆರಂಭವಾದ ಮಕ್ಕಳ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯ ಬಗ್ಗೆ ಅರಿವು ಮೂಡಿಸುವಂತಹ ನಾಟಕವನ್ನು ಶಿಕ್ಷಕರು, ಮಕ್ಕಳು ಪ್ರಸ್ತುತಪಡಿಸಿದರು. ಮಕ್ಕಳ ಗ್ರಾಮ ಸಭೆಯನ್ನು 3 ವರ್ಷಗಳಿಂದಲೂ ಆಚರಿಸುತ್ತಾ ಬರುತ್ತಿದ್ದು, ಇದರಿಂದ ಮಕ್ಕಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡುತ್ತದೆ. ಆ ಮೂಲಕ ಹೆಚ್ಚು ಅಗತ್ಯವಿರುವ ಸಮಸ್ಯೆಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಬಗೆಹರಿದು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಭದ್ರ ಬುನಾದಿ ನಿರ್ಮಿಸಲು ಸಾಧ್ಯವಾಗಿದೆ ಎಂಬ ಅಭಿಪ್ರಾಯ ಇಲ್ಲಿನ ಸ್ಥಳೀಯ ಪ್ರತಿನಿಧಿಗಳದ್ದು. ನಮ್ಮ ರಾಜನಕುಂಟೆ ಗ್ರಾಮ ಪಂಚಾಯಿತಿಯ 7 ಹಳ್ಳಿಗಳಲ್ಲಿ ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸಿ ನಾವು ಪ್ರತಿ ವರ್ಷ ಅವರಿಗೆ ಸಹಾಯಧನವನ್ನು ಕೊಡ್ತಾ ಬಂದಿದ್ದೇವೆ. ಅದೇ ರೀತಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವ ಪರಿಕರಗಳನ್ನು ಕೂಡ ಅವುಗಳನ್ನು ಕೂಡ ನಾವು ವಿತರಣೆ ಮಾಡಿದ್ದೇವೆ. ಈ ಮೊನ್ನೆ ತಾನೇ ಒಂದು ಕ್ರೀಡಾಕೂಟವನ್ನು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಆಯೋಜನೆಯನ್ನು ಮಾಡಿ ಬಹುಮಾನಗಳನ್ನು ಕೂಡ ನಾವು ವಿತರಣೆ ಮಾಡಿದ್ದೇವೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಪುಸ್ತಕ ಮತ್ತು ಅಗತ್ಯ ಪರಿಕರಗಳನ್ನು ನೀಡಲಾಯಿತು. ಇನ್ನು ಅನೇಕ ಮಕ್ಕಳಿಗೆ ಚೆಕ್ ಮೂಲಕ ಸಹಾಯಧನವನ್ನು ನೀಡಿದ್ದು ಅವರ ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರಿಯಾಯಿತು. ಇಷ್ಟೆಲ್ಲ ಸದುದ್ದೇಶ ಹೊಂದಿರೋ ಮಕ್ಕಳ ಗ್ರಾಮ ಸಭೆಗಳು ಅಲ್ಲಿನ ಫಲಿತಾಂಶ ನಿಜಕ್ಕೂ ಅನುಕರಣೀಯ. ನಮ್ಮ ರಾಜನಕುಂಟೆ ಗ್ರಾಮ ಪಂಚಾಯತ್
ನಿಮ್ಮೆಲ್ಲರ ಸಹಕಾರದಿಂದ ಅತಿ ಯಶಸ್ವಿಯಾಗಿ ಮಾಡಿದ್ದೇವೆ. ನಾನು ನಾಗರಿಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಏನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ, ನಿಮ್ಮ ಸಹಕಾರ ಇಲ್ಲದೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗೋದಿಲ್ಲ. ಈ ರೀತಿಯ ಗ್ರಾಮ ಸಭೆಗಳು ಪ್ರತಿ ಹಳ್ಳಿಯಲ್ಲೂ ನಡೆದರೆ ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶ ದೊರೆತಂತಾಗುತ್ತದೆ. ಮಕ್ಕಳ ಗ್ರಾಮ ಸಭೆಗಳು ಎಲ್ಲವನ್ನೂ ಸರ್ಕಾರವೇ ಮಾಡಬೇಕೆಂದು ಕಾಯದೆ ತಮ್ಮ ಪರಿಧಿಯಲ್ಲಿ ಪರಿಹಾರ ಕಂಡುಕೊಳ್ಳುವುದು ನಿಜಕ್ಕೂ ಶ್ಲಾಘನೀಯ. ಸ್ವತಂತ್ರ ಭಾರತದ ಗಾಂಧೀಜಿಯವರ ಕನಸು ಇದೇ ಆಗಿತ್ತು. ಅದನ್ನು ನನಸು ಮಾಡುವ ಮೊದಲನೇ ಹೆಜ್ಜೆ ಇಟ್ಟಿದ್ದು ರಾಜನಕುಂಟೆ ಗ್ರಾಮ ಪಂಚಾಯಿತಿ. ಪರಿಸರ ರಕ್ಷಣೆ, ಮರ ನೆಡೋ ಕಾರ್ಯಕ್ರಮ ಇಂದು ಸಾಮಾನ್ಯವಾಗಿ ಎಲ್ಲೆಡೆ ಕೇಳಿಬರುತ್ತಿರೋ ಕೂಗು. ಈ ಕೂಗು ಇಷ್ಟೊಂದು ದಟ್ಟವಾಗಲು ಕಾರಣ ನಾವೇ, ನಮ್ಮ ಸ್ವಾರ್ಥವೇ. ಆ ಕಾರಣ ನಮ್ಮ ಪರಿಸರ ನಾಶವಾಗಿ ಇಂದು ಉಸಿರಾಡೋ ಗಾಳಿಗೂ ಕುಡಿಯುವ ನೀರಿಗೂ ಪರಿತಪಿಸುವಂತಹ ಸ್ಥಿತಿ ಬಂದಿದೆ. ಏನಾದರಾಗಲಿ ಇಂಥ ಪರಿಸ್ಥಿತಿ ತಂದುಕೊಂಡದ್ದು ನಾವೇ, ಇದರಿಂದ ಹೊರಬರಬೇಕಾದ್ದು ನಾವೇ. ಅದಕ್ಕಾಗಿ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು. ನಾವು ಜಾಗೃತರಾಗಿ ನಮ್ಮ ಮುಂದಿನ ಪೀಳಿಗೆಗೂ ಜಾಗೃತಿ ಮೂಡಿಸಬೇಕೆಂದು ಪರಿಸರ ಜಾಗೃತಿಯ ಕಹಳೆ ಊದಿದರು. ಸ್ಥಳೀಯರ ಸಂಕಲ್ಪದಂತೆ ಇಂದು ಬೆನ್ನಗಾನಹಳ್ಳಿಯ ಕೆರೆಯನ್ನು ಪುನಶ್ಚೇತನಗೊಳಿಸಲು ಎಲ್ಲರೂ ಸಿದ್ಧರಾಗಿ ಬಂದಿದ್ದಾರೆ. 50 ವರ್ಷಗಳ ಹಿಂದೆ ನೀರು ಕುಡಿಯುವಂತಿದ್ದ ಕೆರೆ ಇಂದು ಆ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕೆ ಇನ್ಮುಂದೆ ಈ ಕೆರೆ ತನ್ನ ಹಳೆಯ ಸ್ಥಿತಿಗೆ ಬರಬೇಕು. ಅದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಕೊಡುಗೆಯಾಗಬೇಕೆಂದು ಎಲ್ಲರೂ ಒಗ್ಗಟ್ಟಾಗಿ ಇಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಬೆಂಬಲವಿತ್ತವರು ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಅವರು. ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಬೆಂಬಲಿಸುತ್ತಾರೆಂದು ಅವರ ಮಾತುಗಳಲ್ಲೇ ಕೇಳಿ. ಸರ್, ನಾವು ಪೈಲೇಔಟ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಇವರು ನಮ್ಮ ಕಾರ್ಯದರ್ಶಿಗಳು, ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿಗಳು ಮತ್ತು ಇವರು ಸಹ ನಮ್ಮ ಅಸೋಸಿಯೇಷನ್ನವರು. ನಮ್ಮ ಪೈಲೇಔಟ್ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಮತ್ತು ನಮ್ಮ ಬೆನಗಾನಹಳ್ಳಿ ಕೆರೆ ಟ್ರಸ್ಟಿಗೆ ಇವರೊಂದು ಮಾಡಿಕೊಂಡು ನಾವೆಲ್ಲರೂ ಸೇರಿ ಈ ಮರಗಳು ನೆಡೋ ಕೆಲಸನ ಕಳೆದ 1 ತಿಂಗಳಿಂದ ಮಾಡ್ತಾಯಿದ್ವಿ. ಕಳೆದ 1 ತಿಂಗಳಿಂದ ಎಂಟೈರ್ ಪೈಲೇಔಟ್ಗೆ 600 ಮರಕ್ಕೆ ಮೇಲಿಟ್ಟಿದ್ದಾರೆ. ನಿಯರ್ ಬೈ ಈ ಲೇಕಿಗೆ ಮುಚ್ಚೋಗಿದ್ದ ಕೆರೆನ ಕ್ಲೀನಾಗಿ ಎಲ್ಲ ಇದು ಮಾಡಿ ನಮ್ಮ MLAಗೆ ಮನವಿ ಕೊಟ್ಟು ಅವ್ರ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಕೊಂಡು ಈಗ ಈ ಕೆರೆ ಸುತ್ತ ನಾವು ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಇದ್ರ ಮೇಲೆ ಇನ್ನು ವಾರಕ್ಕೊಂದು ಸರ್ತಿ ಈ ಕೆರೆನ ಕಾಪಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತೇಳಿ ಟ್ರೀ ಪ್ಲಾಂಟೇಶನ್ ಗ್ರೂಪ್ ಈಸ್ ಆಲ್ಸೋ ಇನ್ವಾಲ್ವ್ಡ್. ಬೈಕರ್ಸ್ ಸಾಫ್ಟ್ವೇರ್ ಟೆಕ್ಕೀಸು ಮತ್ತು ಟ್ರೀ ಪ್ಲಾಂಟೇಶನ್ ಗ್ರೂಪು ಮತ್ತು ತಿರುಗಿ ನಮ್ಮ ಇವರು ಹಲವಾರು ವೆಲ್ಫೇರ್ ಅಸೋಸಿಯೇಷನ್, ವಿಜಯನಪುರದ ವೆಲ್ಫೇರ್ ಅಸೋಸಿಯೇಷನ್ನು, ನಮ್ಮ ಬೆನಗಾನಹಳ್ಳಿಯವರು ಎಲ್ಲರೂ ಸೇರಿ ಇದನ್ನು ವಾರಕ್ಕೊಂದು ಸರ್ತಿ ನಾವೆಲ್ಲರೂ ಈ ಕೆರೆನ ನೀಟಾಗಿ ಶುದ್ಧವಾಗಿ ಇಟ್ಕೋಬೇಕು ಅಂತ ಒಂದು ತೀರ್ಮಾನ ತಗೊಂಡು ಎಲ್ಲರೂ ಇದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದೀವಿ. ಯಾಕೆಂದರೆ ಈ ಬೆನಗಾನಹಳ್ಳಿ ಕೆರೆ ನೀರು ನಾವು ಹಿಂದೆ ಒಂದು ಕಾಲದಲ್ಲಿ 50 ವರ್ಷಕ್ಕಿಂತ ಕುಡಿತಾ ಇದ್ವಿ. ನಮ್ಗೆ ಇವಾಗ 60 ವರ್ಷ, ನಾವು 10 ವರ್ಷದಲ್ಲಿ ಈಜಾಡಿದ್ವಿ. ಆದ್ದರಿಂದ ಈ ಕೆರೆನ ಉಳಿಸ್ಕೋಬೇಕಂತ ಇವ್ರನ್ನೆಲ್ಲ ಕಟ್ಕೊಂಡು ನಾವೆಲ್ಲ ಒಂದು ಬಾಧೆ ಬೀಳ್ತಾ ಇದ್ವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಂಡು
ಬೀರಾನಹಳ್ಳಿಯ ಈ ಪ್ರಕೃತಿ ಜಾಥಾ ಬರೀ ಇಂದಿಗೆ ಸೀಮಿತವಲ್ಲ. ಸುಮಾರು 1.5 ತಿಂಗಳಿಂದ 600ಕ್ಕೂ ಹೆಚ್ಚು ಸಸಿಗಳನ್ನು ವಾರ್ಡ್ನ ಇತರೆಡೆ ನೆಟ್ಟು ಮತ್ತೆ ಪರಿಸರ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ಇಂತಹ ಒಂದು ಮಹತ್ವ ಕಾರ್ಯದ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಹೇಳಿದ್ದು ಹೀಗೆ. ಬೇಸಿಕಲಿ ನಾವು ನಮ್ಮ ಮಕ್ಕಳಿಗೋಸ್ಕರ ಇದು ಮಾಡೋದು, ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ ಇದು ಮಾಡ್ತಾ ಇರೋದು. ಈಗಾಗಲೇ ಪ್ರಪಂಚದಲ್ಲಿ ಒಂದು ದೊಡ್ಡ ಸಿಟಿ ಜೊಹಾನಿಸ್ಬರ್ಗ್ ಸೌತ್ ಆಫ್ರಿಕಾದಲ್ಲಿ ನೀರಿಲ್ಲದೆ ಹೋಗಿ ಅಲ್ಲಿದ್ದ ಜನಾಂಗಗಳು ಮೂವ್ ಆಗಿದ್ದಾರೆ ಬೇರೆ ದೇಶಕ್ಕೆ, ಬೇರೆ ಸಿಟಿಗೆ. ಆ ಪರಿಸ್ಥಿತಿ ನಮ್ಮ ಬೆಂಗಳೂರಲ್ಲಿ ಬರಕೂಡದು ಅಂಥೇಳಿ ಈ ಒಂದು ನಾವು ಕಾರ್ಯಕ್ರಮ ತಗೊಂಡಿದ್ದೀವಿ. ಈ ಬೆನ್ಗೇನಹಳ್ಳಿ ನಮ್ಮಲ್ಲಿ ಪಕ್ಕದಲ್ಲೇ ಲೇಕ್ ಇರೋದ್ರಿಂದ ಅದನ್ನು ಒಂದು ಕೆರೆಯನ್ನು ನಾವು ಕಾಪಾಡಿ ಅದನ್ನು ಇಲ್ಲಿ ನಮ್ಮ ಈ ಹಸಿರು ವಾತಾವರಣವನ್ನು ಇನ್ಕ್ರೀಸ್ ಮಾಡಿದ್ರೆ ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂಥೇಳಿ ನಾವು ಈ ಕಾರ್ಯಕ್ರಮ ಇದರಲ್ಲಿ ಮುಖ್ಯವಾಗಿ ಏನಂದರೆ ನಾವು ವಾಲಂಟಿಯರ್ಸ್ ನಾವು ಕರೆಯುವಾಗ ಅಲ್ಲಿ ಎಲ್ಲರ ಕಡೆಯಿಂದ ಬಂದಿದ್ದೇನೆಂದರೆ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಬರ್ಬೋದಾ ಅಂಥೇಳಿ ಎಲ್ಲ ಮಕ್ಕಳುಗಳು, ಚಿಕ್ಕ ಮಕ್ಕಳುಗಳು ಇವತ್ತು ಬಂದು ಈಗ ಆಲ್ರೆಡಿ 1-1.5 ಗಂಟೆಯಿಂದ ಅವರು ಈ ನಮ್ಮ ಗಿಡ ನೆಡುವಿಕೆಯಲ್ಲಿ ಸಹಾಯಕವಾಗಿದ್ದಾರೆ. ನಮ್ಮ ಹಿಂದೆ ಈಗ ಇಲ್ಲಿ ನೋಡ್ಬೋದು ಎಷ್ಟು ಚಿಕ್ಕ ಪುಟ್ಟ ಮಗು ಮಾಡ್ತಾಯಿದೆ. ಇದು ನಾವು ಅವ್ರಿಗೆ ಹೇಳಿದ್ದೇನೆಂದರೆ ಈ ಮಾಡ್ತಾ ಇರೋದು ಇದು ಒಂದು ನಮ್ಮ ಮಕ್ಕಳಿಗೆ ಕೊಡುವಂಥ ಬಹುಮಾನ. ನಾವೆಲ್ಲರೂ ಒಂದು ದಿವಸ ಮೇಲೆ ಹೋಗ್ತೀವಿ, ಮೇಲೆ ಹೋಗೋವಾಗ ನಾವೇನೂ ತಗೊಂಡೋಗೋಕ್ಕಾಗಲ್ಲ ನಮ್ಮ ಜೊತೆಗೆ. ಬಟ್ ಹೋಗೋಕ್ಕೆ ಮುಂಚೆ ನಾವು ಏನು ಕೊಡ್ಬೋದು ನಮ್ಮ ಮಕ್ಕಳಿಗೆ ಅನ್ನೋದು ಇದೇ ಈ ಹಸಿರು ದಳ ಕೊಟ್ಟರೆ ನಮ್ಮ ಭೂಮಿ ತಾಯಿ ರಕ್ಷಣೆ ಮಾಡಿದ್ರೆ, ಪ್ರಕೃತಿ ರಕ್ಷಣೆ ಮಾಡಿದ್ರೆ ಆ ಪ್ರಕೃತಿ ನಮಗೆ ನೀಡುವುದು ಅಳತೆ ಇಲ್ಲದೆ ನಮಗೆ ಎಷ್ಟು ಬೇಕಾದ್ರೂ ಮಳೆ, ನೀರು, ಅದು ಒಳ್ಳೆಯ ವಾತಾವರಣ, ಉಸಿರಾಡೋಕ್ಕೆ ನಮ್ಮ ಒಳ್ಳೆ ಗಾಳಿ ಇದು ಕೊಡುತ್ತೆ. ಸಾರ್ವಜನಿಕರು, ಐಟಿ ಮಂದಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಅದರಲ್ಲೂ ಪುಟಾಣಿ ಮಕ್ಕಳಿಂದ ಈ ಕಾರ್ಯ ಮಾಡಿಸುತ್ತಿರುವುದು ನೆಟ್ಟ ಗಿಡಗಳನ್ನು ಮುಂದೆ ಪೋಷಿಸುವ ಹೊಣೆ ನಿಮ್ಮದು. ಇದು ನಾವು ನಿಮಗೆ ನೀಡುತ್ತಿರುವ ಆಸ್ತಿ ಎಂದು ಹೇಳುವಂತಿತ್ತು. ಮಕ್ಕಳು ಮಣ್ಣಿನಲ್ಲಿ ಆಟವಾಡುತ್ತಿದ್ದರು. ಆಗ ಅವರ ಮನಸ್ಸಿನಲ್ಲಿ ಈ ಮಣ್ಣಿನ ವಾಸನೆ ಸೇರಿ ಇದು ನಮ್ಮ ನೆಲ, ನಮ್ಮ ಜಲ, ಇದನ್ನು ಕಾಪಾಡುವ ಹೊಣೆ ನಮ್ಮದು ಎಂಬ ಭಾವ ಮೂಡುತ್ತಿತ್ತು. ಆದರೆ ಇಂದಿನ ಮಕ್ಕಳಿಗೆ ಮೊಬೈಲ್, ಕಂಪ್ಯೂಟರ್ ಆಟಿಕೆ ಇರುವುದರಿಂದ ಮಣ್ಣಿನ ಬಗ್ಗೆ ಭಾವನೆ ಹುಟ್ಟುವುದು ಎಲ್ಲಿಂದ ಸಾಧ್ಯ? ಆದರೆ ಇಂದಿನ ಪರಿಸರ ಜಾಗೃತಿ ಗಿಡ ನೆಡೋ ಕಾರ್ಯಕ್ರಮಗಳನ್ನ ಸ್ವತಃ ಮಕ್ಕಳೇ ನಿರ್ವಹಿಸುತ್ತಿರುವುದರಿಂದ ಮಕ್ಕಳಲ್ಲಿ ಮಣ್ಣಿನ ಬಗ್ಗೆ ಭಾವನೆ ಮೂಡಲು ಸಹಕಾರಿಯಾಗುತ್ತದೆ. ಇನ್ನು ಈ ಗಿಡ ನೆಡೋ ಕಾರ್ಯಕ್ರಮಕ್ಕೆ ಮೂಲ ಸ್ಫೂರ್ತಿ ಮಕ್ಕಳೇ. ಅದು ಹೇಗೆ ಅಂದ್ರ, ಹೀಗೆ ಇಲ್ಲಿನವರೇ ಯಾರೋ ಹೈವೇನಲ್ಲಿ ಬೈಕ್ನಲ್ಲಿ ಹೋಗುವಾಗ ಹಳ್ಳಿಯ ಒಂದು ಮಗು ನಿಲ್ಲಿಸಿ, ನೀವು ಇಷ್ಟೊಂದು ಕಾರ್ಬನ್ ಪರಿಸರಕ್ಕೆ ಬಿಟ್ರೆ ನಮ್ಮಂತ ಮಕ್ಕಳ ಗತಿ ಏನು ಎಂದು ಕೇಳಲು ಅಂದಿನಿಂದ ಗಾಡಿಯಲ್ಲಿ ಗಿಡ ಇಟ್ಟುಕೊಂಡು ಹೋಗಿ ಖಾಲಿ ಜಾಗ ಸಿಕ್ಕಲ್ಲೆಲ್ಲ ಗಿಡ ನೆಡೋ ಪರಿಸರ ಜಾಥಾ ಬೈಕ್ ಮೂಲಕ ಆರಂಭಿಸಲಾಯಿತು. ಇದಷ್ಟೇ ಅಲ್ಲದೆ ಅವರ ಸೊಗಸಾದ ಯೋಜನೆಗಳ ಬಗ್ಗೆ ಅವರೇ ಹೇಳಿದ್ದು ಹೀಗೆ. ಬೈಕರ್ಸ್ ಕಮ್ಯುನಿಟಿ ಅಂತ ಹೇಳಿ ಅವರು ಮುಂಚೆ ಬೈಕು ಜಾಲಿಯಾಗಿ ಓಡಾಡ್ತಿದ್ರು. ಯಾವುದೋ ಒಂದು ಮಗು ಹೈವೇಲಿ ಅವ್ರು ನಿಲ್ಲಿಸಿ, ನೀವು ಓಡಾಡ್ತಿರಲ್ಲ, ಇದರಿಂದ ನಮಗೆ ಕಾರ್ಬನ್ ಜಾಸ್ತಿಯಾಗಿ ನಮ್ಮ ಪೊಲ್ಯೂಷನ್ ಮಾಡ್ತೀರ ಅಂದಾಗ ಆ ಮನಸ್ಸು ಕೇಳಿದೆ. ಆವಾಗ ಅವರೊಂದು ನಿರ್ಧಾರವಂತ ದೃಢವಾಗಿ ತಗೊಂಡ್ರು. ಇನ್ಮೇಲೆ ನಾವು ಎಲ್ಲಿ ಬೈಕ್ ಹೋದ್ರೂ ನಾವು ಒಂದು ಮಿನಿಮಮ್ 50-100 ಸಸಿಗಳನ್ನ ನಡಿತೀವಿ. ಅದು ಹೈವೇ ಆದರೂ ಸರಿ, ಇಲ್ಲ ಕೆರೆಗಳ ಹತ್ರ ಸರಿ, ಎಲ್ಲೇ ಭೂಮಿ ನೋಡೋದು ಇದೊಂದು ಮಾಡಿ. ಮತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಬೀಜಗಳ ಚೆಂಡು ಅಂತ ಮಾಡ್ತಾಯಿದ್ದೀವಿ. ಬೀಜಗಳನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಅದು ಒಣಗಿಸಿ ಮಕ್ಕಳಿಗೆ ಅದೊಂದು ಆಟವೂ ಆಗುತ್ತೆ, ಒಂದು ಅವ್ರಿಗೆ ಎಂಜಾಯ್ ಮಾಡೋಕ್ಕೂ ಆಗುತ್ತೆ ಅಂತೇಳಿ ಆ ಬೀಜಗಳನ್ನ ತಂದು ಅವ್ರನ್ನ ಸುಮ್ಮನೆ ಈ ಖಾಲಿ ಜಾಗಗಳಲ್ಲಿ ಅದನ್ನು ಬಿಸಾಕಕ್ಕೆ ಹೇಳ್ತೀವಿ. ಅದು ಪ್ರಕೃತಿ ಅದನ್ನು ಬೆಳೆಸಿದ್ರೆ ಒಳ್ಳೆಯದೇ, ಬೆಳೆಸಲಿಲ್ಲ ಅಂದರೂ ಅದು ಒಂಥರ ಡಿಕಂಪೋಸ್ ಆಗಿ ಅದು ಒಂದು ಗೊಬ್ಬರವಾಗುತ್ತೆ. ಸೊ ಎರಡೂ ರೀತಿಯಲ್ಲಿ ಅದು ಒಳ್ಳೆಯದಾಗುತ್ತೆ. ಸೊ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋಕ್ಕೆ ಆ ಥರ ಒಂದು ನಾವು ಬೀಜ ಚೆಂಡು ಅಂತ ಮಾಡ್ತಾಯಿದ್ವಿ. ಇನ್ನೊಂದು ಸೀಸನಲ್ಲಿ ನಾವೇನು ಮಾಡ್ತೀವಿ, ಈಗ ಸಮ್ಮರ್ ಸೀಸನ್ ಬಂದಾಗ ಎಲ್ರಿಗೂ ನಾವು ಮೆಸೇಜ್ ಕಳಿಸ್ತೀವಿ. ಮನೆಯಲ್ಲಿ ನೀವು ಫ್ರೂಟ್ಸ್ ತಿಂತೀರಾ, ಅದು ಮಾಡ್ತೀರಾ,
ಈ ಬೀಜಗಳನ್ನು ಹಿಡಿದು ಹೊರಗಡೆ ಹೋಗುವಾಗ ಎಲ್ಲಾದರೂ ಖಾಲಿ ಸೈಟು ರೋಡ್ ಸೈಡಲ್ಲೂ ಬಿಸಾಕಿ ಅಂತೇಳಿ, ಸೊ ದಟ್ ಆಟೋಮೆಟಿಕ್ಕಾಗಿ ಅದು ಬೆಳಿಬೋದು. ಎಲ್ಲ ನಾನಾ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಗ್ರೀನರಿ, ನಮ್ಮ ಹಸಿರು ದಳ ಈ ಪರಿಸರ ಜಾಗೃತಿ ನಿಜಕ್ಕೂ ನಮ್ಮೆಲ್ಲರಿಗೂ ಆದರ್ಶನೀಯ. ಈ ರೀತಿಯ ಕಾರ್ಯಗಳು ಮೊದಲು ನಮ್ಮ ಮನೆಯಂಗಳದಿಂದ ಆರಂಭವಾಗಬೇಕು. ನಾವು ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಚೊಕ್ಕವಾಗಿಟ್ಟು ಸುತ್ತಮುತ್ತ ಗಿಡ ನೆಡುವ ಅಭ್ಯಾಸ ಮಾಡಿಕೊಳ್ಳುವುದಲ್ಲದೆ ಮಳೆ ನೀರು ಶೇಖರಣೆ ಮಾಡಿ ಅಂತರ್ಜಲ ಹೆಚ್ಚುವಂತೆ ಮಾಡಬೇಕು. ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಟ್ಟು ಕನಿಷ್ಠ ತಿಂಗಳಿಗೊಮ್ಮೆಯಾದರೂ ಬೆನಿಗಾನಹಳ್ಳಿ ಜನರಂತೆ ಪರಿಸರ ಜಾಥಾ ಹಮ್ಮಿಕೊಂಡರೆ ನಮ್ಮ ಪ್ರಕೃತಿ ಎಲ್ಲರಿಗೂ ಸುಕೃತಿಯಾಗಿ ಕಂಗೊಳಿಸಿ ನಮ್ಮನ್ನು ಎಂದಿನಂತೆ ಕಾಯುವ ಕಲ್ಪವಲ್ಲಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.